ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಕೊಂಚಿಗೇರಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯನ್ನು ಹೆಚ್ಚಿಸುವ ಸಲುವಾಗಿ 2 ತಿಂಗಳ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಆ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಶ್ರೀ ಕುಮಾರೇಶ್ವರ ಸಾಂಸ್ಕೃತಿಕ ಹಾಗೂ ಜಾನಪದ ಕಲಾ ತಂಡ ಕೊಂಚಿಗೇರಿ ಇವರ ಸಹಯೋಗದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು. ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕೈಗೊಂಡು ಅಂತಿಮವಾಗಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಆಧರಿಸಿ ಹೆಚ್ಚು ಅಂಕಗಳನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀ ಕುಮಾರೇಶ್ವರ ಕಲಾ ತಂಡದವರು ಬಹುಮಾನವನ್ನು ವಿತರಿಸಿದರು. ಅದೇ ರೀತಿಯಾಗಿ ಈ ಶಿಬಿರದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಆಕರ್ಷಣೀಯ ಮತ್ತು ಅರ್ಥಪೂರ್ಣವಾಗಿ ಪಾಠವನ್ನ ಮಾರ್ಗದರ್ಶನವನ್ನ ಮಾಡಿದ ಸುರೇಶ್ ಕೊಡಬಾಳ್, ಹೊನ್ನಪ್ಪ ಉದನ್ನಬರ್, ನಿಂಗರಾಜ್ ಚಳಕೇರಿ, ವಿಜಯಲಕ್ಷ್ಮಿ ಸುಗ್ನಾಳಿ, ಗೌರಮ್ಮ ಮುಳಗೊಂದ್ ಈ ಎಲ್ಲಾ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಶ್ರೀ ಕುಮಾರೇಶ್ವರ ಕಲಾ ತಂಡದಿಂದ ಗೌರವ ಸನ್ಮಾನ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬುಡ್ನೇಸಾ ಭಾವನೂರ್ ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಎನ್.ಬಿ. ಪೂಜಾರ್ ಮುಖ್ಯೋಪಾಧ್ಯಾಯರು ವಹಿಸಿದರು. ಪ್ರಕಾಶ್ ಹಮ್ಮಿಗಿ ಎಸ್ಡಿಎಂಸಿ ಸದಸ್ಯರು, ಸುರೇಶ್ ಬಿ ಶಿಕ್ಷಕರು, ಶಂಕರ್ ನಾವಿ ಶಿಕ್ಷಕರು, ರಾಜನ ಹತ್ತಿಕಾಳ, ಶಿವಾನಂದ ವಾಲಿಕಾರ್, ಏರನ ಕಬ್ಬಿನದ, ಪೀರ್ಸಾಬ್ ನದಾಫ್, ಶ್ರೀಕಾಂತ್ ಕಟ್ಟಿಮನಿ, ಭೀಮಪ್ಪ ಹಮ್ಮಿಗಿ, ಸಬ್ಜನ್ ಸಾಬ್ ನದಾಫ್, ಬಸವರಾಜ್ ಹಾವೇರಿ, ಶ್ರೀಮತಿ ಯಶೋಧ ವಾಲಿಕರ್, ಶ್ರೀಮತಿ ಶಾಂತವ್ವ ಸುಗ್ನಾಳಿ ಇವರು ವಹಿಸಿದರು. ಈ ಎಲ್ಲ ಮಹನೀಯರು ಅತಿಥಿಗಳ ಸ್ಥಾನವನ್ನು ವಹಿಸಿದರು. ಕಾರ್ಯಕ್ರಮದ ನಂತರದಲ್ಲಿ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಈ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಯಶಸ್ವಿಯಾಗಿ ನೆರವೇರಲು ಶ್ರೀ ಕುಮಾರೇಶ್ವರ ಸಾಂಸ್ಕೃತಿಕ ಹಾಗೂ ಜಾನಪದ ಕಲಾ ತಂಡದವರು, ಶಿಕ್ಷಕ ವೃಂದದವರು, ಗ್ರಾಮದ ಶಿಕ್ಷಣ ಪ್ರೇಮಿಗಳು, ಹಿರಿಯರು, ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹನುಮಂತಪ್ಪ ಕೋನಿಸಾಗರ್, ಫೋಕಸ್ ಟಿವಿ ಡಿಜಿಟಲ್ ಶಿರಹಟ್ಟಿ. ಹೇಳ್ಬೇಕಂದ್ರೆ ಒಂದೇ ಮಾತು, ಈ ಕೋಚಿಂಗ್ ಕ್ಲಾಸ್ ಹುರಿದುಂಬಿಸಲಿಕ್ಕೆ ಮತ್ತು ಟೀಚರ್ಸ್ ಅನ್ನು ಸನ್ಮಾನ ಮಾಡಲಿಕ್ಕೆ ನಮ್ಮ ತಮ್ಮನಾದಂಥ ಇವನ ಕಪ್ಪನವ್ರು ಬಂದು ಏನ ಹಿಂಗೆ ಮಾಡ್ತಾ ಇದ್ದೀನಿ, ಏನಪ್ಪ ಹ್ಞೂ ಅಷ್ಟೇ, ಅದು ಓಟು ಹೇಳೋದು ಬೇಡ, ಆಯ್ತಪ್ಪ ನಿನ್ನ ಆಸೆ ಹೆಂಗಾಯ್ತು ಅಂದ್ರೆ ನಮ್ಮದು ಆದ ಆಸೆ ಇದೆ, ಎಲ್ಲರದು ಸಪೋರ್ಟ್ ತೊಗೊಂಡು ಅಂತಂದು ನಾನು ನಮ್ಮ ಮಕ್ಕಳು ಪಡ್ಕೊಂಡ್ರು. ಇದರಿಂದ ಲಾಭ ನಮ್ಮೂರಿಗೆ ಏನಾಯ್ತು ಅಂತಂದ್ರೆ, ಇವತ್ತು ನಮ್ಮ ಮಕ್ಕಳು ಬೆಳೆಟಿಗೆ ಹೋಗ್ಬೇಕಿತ್ತು, ಮಳೆಗಾಲ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಬಸ್ ಹೋಗೋದು ಬರೋದು ಬಹಳ ತೊಂದರೆ ಆಕಿತ್ತು. ನಮ್ಮೂರಾಗ ಕೋಚಿಂಗ್ ಸೆಂಟರ್ ಮಾಡಿದ್ದು ನಮ್ಮೂರಿಗೆ ಹೆಮ್ಮೆಯ ವಿಷಯ. ಅದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ.